ಇನ್ 1 hour ಬಾಕಿ ಇದೆ ರಾಮ್. ಹೌ ಎಕ್ಸೈಟೆಡ್ ಆರ್ ಯು ಗೈಸ್? ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ. 2025 ಕಿಂತ 2026 ಸಖತ್ತಾಗಿರುತ್ತೆ ಅನ್ನೋ ಹೋಪ್ಸ್ ನಂಗೆ. ಸೊ ನಿಮ್ಗೆ ಹೆಂಗೆ? ನನಗಂತೂ ಸಿಕ್ಕಾಪಟ್ಟೆ 2025 ಹೇಗಿತ್ತು ರಾಮ್? ಓ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಬಿಕಾಸ್ ಗ್ಯಾರಂಟಿ ನ್ಯೂಸ್ ಅಲ್ಲ, ನಮ್ಮ ಗ್ಯಾರಂಟಿ ನ್ಯೂಸ್ ಲಾಂಚ್ ಆಯಿತು. ಸೊ ನಮಗೆ ಸಖತ್ತಾಗಿದೆ. ಯಾಕೆ ಅಂತಂದರೆ ಎಷ್ಟೋ ಕನ್ನಡಿಗರ ಆಸೆ ಗ್ಯಾರಂಟಿ ನ್ಯೂಸ್ ನೋಡೋದು. ನಾವು ಬಂದ ಕೆಲವು ತಿಂಗಳುಗಳಲ್ಲಿ 5th ಪ್ಲೇಸ್ಗೂ ಕೂಡ ಬಂದ್ವಿ. ಸೊ ಆ ಖುಷಿ ನಮಗಿದೆ ಗ್ಯಾರಂಟಿ ನ್ಯೂಸ್ನವ್ರಿಗೆ. ನಿಮಗೆ? ನನಗೂ ಸೇಮ್, ಗ್ಯಾರಂಟಿ ನ್ಯೂಸ್ ಜಾಯ್ನ್ ಆದೆ. ದೆನ್ ಆನ್ ಲೈಫ್ ತುಂಬ ಚೆನ್ನಾಗಿ ಆಗ್ತಾ ಇದೆ, ಚೆನ್ನಾಗಿ ಆಗಿದೆ. 2026 ಹೋಪಿಂಗ್ ಫಾರ್ ಸಮಥಿಂಗ್ ಬೆಸ್ಟ್. ಆ್ಯಂಡ್ ಆಲ್ಸೋ ನಿಮ್ಮನ್ನು ಕೇಳಲೇಬೇಕು, ಇಂಡಸ್ಟ್ರಿಯಲ್ಲಿ ಇದ್ದೀರಾ, ನಿಮಗೆ ಇನ್ಸ್ಪೈರ್ ಯಾರು ಮಾಡ್ತಾರೆ ಇಂಡಸ್ಟ್ರಿನಲ್ಲಿ? ಯಾವ ಹೀರೋ ಯಾವ ಹೀರೋಯಿನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ? ರಮ್ಯಾ. ಎಲ್ಲರಿಗೂ ರಾಮ್, ನಿಮ್ಗುನಾ? ಎವ್ರಿಬಡಿ ಲೈಕ್ಸ್ ರಮ್ಯಾ. ಸೊ ಐ ಥಿಂಕ್ ಆ ಟ್ರೆಂಡ್ ಕಮ್ಮಿ ಆಗದೇ ಇಲ್ಲ ಅನ್ಸುತ್ತೆ. ಯಾವುದೇ ಹೀರೋನ್ ಕೇಳಿದ್ರು ಕೂಡ ನಿಮ್ಗೆ ಯಾರ ಜೊತೆ ಆಕ್ಟ್ ಮಾಡ್ಬೇಕಂತ ಇಷ್ಟ ಇದೆ ಅಂತ ರಮ್ಯಾ ಅಷ್ಟೇ. ಎಲ್ಲರೂ ರಮ್ಯಾ ಅಂತ. ಯಾಕೆ ರಮ್ಯಾ ಇಷ್ಟ ಅಷ್ಟೊಂದು? ಐ ಥಿಂಕ್ ಶಿ ಇಸ್ ದ ಕ್ವೀನ್ ಆಫ್ ದ ಸ್ಯಾಂಡಲ್ವುಡ್. and I like her acting. She is just flawless in acting. ಕೆಲವ್ರು ಆ್ಯಕ್ಟಿಂಗ್ ಮಾಡಿದ್ರೆ ಗೊತ್ತಾಗುತ್ತೆ, ಓ ಇವ್ರು ಆ್ಯಕ್ಟ್ ಮಾಡ್ತಿದ್ದಾರೆ ಅನ್ನೋ ಥರ. ಬಟ್ ಶೀ ಜಸ್ಟ್ ಸ್ಮೂತ್ಲಿ ಶಿ ಟೇಕ್ಸ್ ಇಟ್. ನೈಸ್. ಹೀರೋ ಅಲ್ಲಿ ಆಬ್ವಿಯಸ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪುನೀತ್ ರಾಜ್ಕುಮಾರ್. ಓ ಮೈ ಗಾಡ್, ನಮ್ಮ ಅಪ್ಪು ಸರ್ ನನ್ನ ಫೇವರೇಟ್ ಕೂಡ. ಸೊ ಅವರಿಬ್ಬರ ಕಾಂಬಿನೇಷನ್ ಮೂವಿ ನೋಡಿದ್ರೆ? ಯಾ, ಐ ಸ್ಪೆಷಲಿ ಲೈಕ್ ದಟ್ ಈ ನನ್ನ ಕಣ್ಣ. ಆ್ಯಂಡ್ ಅರಸು ಫಿಲಮ್ ಆಗಿರಲಿ, ಆಕಾಶು, ಅಪ್ಪು, ಮತ್ತು ಅದದು ರಾಜಕುಮಾರ. ರಾಜ್ಕುಮಾರ. ಐ ಥಿಂಕ್ ಇನ್ಕ್ರೆಡಿಬಲ್ ಕಾಂಬಿನೇಷನ್ ಅವರಿಬ್ಬರು. ಹೌದು, ಭಾಳ ಖುಷಿ ಆಗ್ತಿತ್ತು ಅವರಿಬ್ಬರನ್ನ. ಅದರಲ್ಲೂ ಪುನೀತ್ ರಾಜ್ಕುಮಾರ್ ಅವ್ರನ್ನ ರಮ್ಯಾ ಅವ್ರನ್ನೊಟ್ಟಿಗೆ ನೋಡೋದು ಆನ್ ಸ್ಕ್ರೀನಲ್ಲಿ ಒಳ್ಳೆ ಮಜಾ ಇತ್ತು. ಅವರಿಬ್ಬರು ಕೂಡ ಒಳ್ಳೆ ಫ್ರೆಂಡ್ಸ್ ಕೂಡ ಆಗಿದ್ರು. ಸೊ ಈಗ ಬರ್ತಾ ಇರುವಂತಹ ಚಿತ್ರಗಳನ್ನ ನೋಡ್ತಿರ್ತೀರಿ. ಸೊ ಯಾವ ಚಿತ್ರ ಯಾವುದಾದ್ರು ತುಂಬ ಇಷ್ಟ ಆಗಿದೆ ಆ ಥರದ? ಐ ಥಿಂಕ್ ಇವಾಗ ತುಂಬಾ ಕಡಿಮೆ ಆ್ಯಕ್ಚುಲಿ ಕೆಲಸದಲ್ಲೇ ಐ ಆಮ್ ಲೈಕ್ ಮುಳುಗ್ಬಿಟ್ಟಿರ್ತೀನಿ. ಮೂವೀಸ್ ಕಡಿಮೆನೇ ಆಚೆ ಹೋಗಿ ನೋಡಬೇಕು ಅಂದರೆ. ಆ್ಯಂಡ್ ಬಟ್ ನೆಟ್ಫ್ಲಿಕ್ಸ್, ಅಮೆಝಾನ್ ಪ್ರೈಮಲ್ಲಿ ಯಾವ್ದಾದ್ರು ಬಂದೇ ನೋಡ್ಕೊಂಡಿರ್ತೀನಿ. ಓಕೆ. ಎಸ್, ಈಗ ಕೋರಮಂಗಲದಲ್ಲಿ ಹೆಂಗಿದೆ ವಾತಾವರಣ? ಅಂದರೆ ಹತ್ರ ಬರ್ತಾ ಇದೆ, ಇನ್ನು 1 hour ಮಾತ್ರ ಬಾಕಿ ಇದೆಯಲ್ಲ. ಸೊ ಜನ ಸೇರ್ತಾ ಇರ್ತಾರೆ. ಇದ್ರ ಬಗ್ಗೆ ನಮ್ಮ ರಿಪೋರ್ಟರ್ ದುರ್ಗೇಶ್ ನಾಯಕ್ ಒಂದು ವಾಕ್ ಥ್ರೂ ನಡೆಸಿದ್ದಾರೆ. ಅಲ್ಲಿ ಹೆಂಗಿದೆ ವಾತಾವರಣ, ಜನ ಹೆಂಗೆ ಬರ್ತಾ ಇದ್ದಾರೆ, ಎಷ್ಟು ಸಂಖ್ಯೆಯಲ್ಲಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ. ಹೊಸ ವರ್ಷದ ಸಂಭ್ರಮಾಚರಣೆಗೆ ಕ್ಷಣಗಣನೆಯ ಕೌಂಟೌನ್ ಶುರು ಆಗಿರುವಂಥದ್ದು ಕೋರಮಂಗಲದಲ್ಲಿ ಎಲ್ಲಿ ನೋಡಿದ್ರು ಕೂಡ ಯುವಕ ಯುವತಿಯರ ಸಂಭ್ರಮ ಮನೆ ಮಾಡಿದೆ. ನೀವು ದೃಶ್ಯಗಳು ಕೂಡ ಗಮನಿಸಬಹುದು. ಏನು ಸಾಯಂಕಾಲ 7 ಗಂಟೆಯಿಂದಲೂ ಕೂಡ ಸಾಕಷ್ಟು ಜನರು ಇಲ್ಲಿ ಜಮಾಯಿಸ್ತಾ ಇದ್ದಾರೆ. ಹೊಸ ವರ್ಷವನ್ನು ಬರಮಾಡಿಕೊಳ್ಳೋದಕ್ಕೆ ತುಂಬ ಕಾತುರದಿಂದ ಕಾಯ್ತಿದ್ದಾರೆ. ಯುವತಿಯರು ಎಲ್ಲಿ ನೋಡಿದರೂ ಕೂಡ ಅಲ್ಲಿ ಯುವಕ ಯುವತಿಯರದು ದಂಡು ಇಲ್ಲಿ ಗುಂಪಾಗಿ ಬರ್ತಾ ಇದೆ. ಜೊತೆಗೆ ಹೊಸ ವರ್ಷವನ್ನು ಸಂಭ್ರಮಿಸೋದಕ್ಕಾಗಿ ಹೊಸ ಮಾಡರ್ನ್ ಡ್ರೆಸ್ಗಳನ್ನ ಹಾಕ್ಕೊಂಡು ಕೋರಮಂಗಲದಲ್ಲಿ ಇರುವಂಥ ಪಬ್ಗಳಿಗೆ ಎಂಟ್ರಿಯನ್ನು ಕೊಡ್ತಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಸಾಕಷ್ಟು ಲಕ್ಷಾಂತರ ಜನ, ಅಂದರೆ ಕೋರಮಂಗಲ ಸೇರಿದಂತೆ ಈ ಭಾಗದಲ್ಲಿ ಲಕ್ಷಾಂತರ ಜನ ಸೇರ್ತಾರೆ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಕೂಡ ಭದ್ರತೆಯನ್ನು ಮಾಡಿರ್ಕೊಂತ ಇದ್ದು ದೃಶ್ಯ ನೋಡ್ತಾ ಇದ್ದಾರೆ. ಯುವಕ ಯುವತಿಯರು 2025ಕ್ಕೆ ವಿದಾಯವನ್ನು ಹೇಳಿ 2026 ಸ್ವಾಗತ ಮಾಡಿಕೊಳ್ಳೋದಕ್ಕೆ ಬಹಳ ಕಾತರದಿಂದ ಇಲ್ಲಿ ಕಾಯ್ತಾ ಇರುವಂಥದ್ದು. ತಮ್ಮ ಸಹಪಾಠಿಗಳೊಂದಿಗೆ, ಸಹೋದ್ಯೋಗಿಗಳೊಂದಿಗೆ, ಅಣ್ಣ ತಮ್ಮಂದಿರ ಜೊತೆಗೆ, ಅದರಲ್ಲೂ ಕೂಡ ಪ್ರೇಯಸಿಗಳೊಂದಿಗೆ ಯುವಕರು ಇಲ್ಲಿ ಬಂದು ಒಂದು ಸಂಭ್ರಮವನ್ನು ಮಾಡ್ತಿರುವಂಥದ್ದು. ಈಗ ನಾವು ನೋಡ್ತಾ ಇರುವಂಥದ್ದು ಇದು ಕೋರಮಂಗಲದಂಥ ಈ ಒಂದು ಪಬ್ ಸ್ಟ್ರೀಟ್ಗಳಲ್ಲಿರುವಂಥ ಮೇನ್ ದಾರಿ. ಇದೇ ಮೇನ್ ದಾರಿಯಲ್ಲಿರುವಂಥ ಎಲ್ಲ ಪಬ್ಗಳಲ್ಲೂ ಕೂಡ ಈಗ ಜನಜಂಗುಳಿ ಜಾಸ್ತಿ ಆಗಿರುವಂಥದ್ದು. ಕಣ್ಣು ಹಾಯಿಸಲೆಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನರು ಇಲ್ಲಿ ಕಾಣಿಸ್ತಿದ್ದಾರೆ. ಸಾಕಷ್ಟು ಜನರು 7 ಗಂಟೆಯಿಂದಲೂ ಕೂಡ ಇಲ್ಲಿ ಬರ್ತಾ ಇರುವಂಥದ್ದು. ಇನ್ನೂ 11:30-12 ಗಂಟೆಗೆ ಇನ್ನೂ ಜನರು ಜಾಸ್ತಿ ಆಗುವಂಥ ಪರಿಸ್ಥಿತಿ ಇರುತ್ತೆ. ಹೀಗಾಗಿ ಪೊಲೀಸರು ಎಲ್ಲವೂ ಒಂದು ಸುರಕ್ಷತೆಯ ಕ್ರಮಗಳನ್ನ ಕೈಗೊಳ್ತಾ ಇದ್ರೆ ಪಬ್ಗಳೆಲ್ಲವೂ ಕೂಡ ಕಿಕ್ಕಿರಿದು ಸೇರಿದ್ದಾವೆ. ಎಣ್ಣೆಯನ್ನು ಹೊಡೆದು ಮಜಾ ಮಾಡಿಕೊಂಡು DJ ಸಾಂಗ್ಗಳಿಗೆ ನೃತ್ಯವನ್ನು ಮಾಡಿಕೊಂಡು ಎಂಜಾಯ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರೆ ತಂಡೋಪತಂಡವಾಗಿ ಯಾವ ಪಬ್ಗೆ ಹೋಗ್ಬೇಕನ್ನುವ ನಿಟ್ಟಿನಲ್ಲೂ ಕೂಡ ಜನರು ಸಮರೋಪಾದಿಯಲ್ಲಿ, ಅಂದರೆ ಅಲ್ಲಿ ಮೇನ್ ಗೇಟಿಂದ, ಅಂದರೆ ಕೋರಮಂಗಲದ ಮೇನ್ ಗೇಟ್ ಇದೆ, ಆ ಒಂದು ಮೇನ್ ಗೇಟ್ನಿಂದ ಇಲ್ಲಿಯವರೆಗೂ 7th ಬ್ಲಾಕ್ವರೆಗೂ ಕೂಡ ಜನ ಕಿಕ್ಕಿರಿದು ಸೇರಿರುವಂಥದ್ದು. ಯಾಕಂದರೆ ಹೊಸ ವರ್ಷವನ್ನು ಅದ್ದೂರಿಯಾಗಿ ಆಚರಣೆ ಮಾಡಬೇಕು. ಇಡೀ ವರ್ಷದಲ್ಲಿ ಕಳೆದಿರುವಂಥ ದಿನಗಳನ್ನ ನೆನಪು ಮಾಡ್ಕೊಳ್ಬೇಕು. ಜೊತೆಗೆ ತಮ್ಮ ಸಹೋದ್ಯೋಗಿಗಳು, ಸಹಪಾಠಿಗಳು, ಪ್ರೇಯಸಿಗಳೊಂದಿಗೆ ಅವ್ರ ಜೊತೆ ಎಂಜಾಯ್ ಮಾಡಿ ಈ ಒಂದು ಹೊಸ ವರ್ಷ ಸಂಭ್ರಮದಿಂದ ಆಚರಣೆ ಮಾಡೋಣ ಅಂತ
ಇಲ್ಲಿ ಕೋರಮಂಗಲದ ಚರ್ಚ್ ಮೇನು ಪಬ್ಗಳಲ್ಲಿ ಸೇರ್ತಾ ಇರುವಂಥದ್ದು. ಬೆಳಗ್ಗೆ ಸಾಯಂಕಾಲದಿಂದಲೂ ಕೂಡ ಇಲ್ಲಿ ಜಂಗುಳಿ ಹೆಚ್ಚಾಗ್ತಿರುವಂಥದ್ದು. ನನ್ನ ಏನು ಇದು ಮೇನ್ ಪಬ್ಗಳಿದ್ದಾವೆ ಎಲ್ಲವೂ ಕೂಡ ಕಿಕ್ಕಿರು ಸೇರ್ತಾ ಇದ್ದಾವೆ. ತಮ್ಮ ನೆಚ್ಚಿನ ಪಬ್ಗಳಿಗೆ ಜನರು ಹೋಗಿ ವಿಸಿಟನ್ನು ಕೊಟ್ಟು ಬರ್ತಿದ್ದಾರೆ. ಜೊತೆಗೆ ಏನು ಗುಂಪಾಗಿ ಅಂದರೆ ತಮ್ಮ ಪತಿ ಇರಬಹುದು, ಹೆಂಡತಿ ಇರಬಹುದು, ಜೊತೆಗೆ ಸ್ನೇಹಿತರು ಇರಬಹುದು, ಎಲ್ಲರೂ ಕೂಡ ಬರ್ತಿರುವಂಥದ್ದು. ಬಲಭಾಗದಲ್ಲಿ ಕೂಡ ನೀವು ನೋಡಬಹುದು. ಆ ಕಡೆ ನಾನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಹೇಳ್ತೀನಿ, ಯಾಕಂದರೆ ಎಲ್ಲ ಕೋರಮಂಗಲದಲ್ಲಿರುವಂಥ ಪಬ್ಗಳು ಎಲ್ಲವೂ ಕೂಡ ಇಲ್ಲಿ ರಶ್ ಆಗಿರುವಂಥದ್ದು. ಯಾಕಂದರೆ ಈ ಒಂದು ಕೋರಮಂಗಲದಲ್ಲಿ ಅತಿ ಹೆಚ್ಚು ಪಬ್ಗಳಿರುವಂಥದ್ದು. ಈ ಒಂದು ಪಬ್ಗಳಲ್ಲಿ ಏನು ಸಂಭ್ರಮಾಚರಣೆ ಮಾಡುವ ಮೂಲಕ ಹೊಸ ವರ್ಷಕ್ಕೆ ಸ್ವಾಗತವನ್ನು ಕೋರಬೇಕನ್ನೋ ನಿಟ್ಟಿನಲ್ಲಿ ಯುವಕ ಯುವತಿಯರ ತಂಡ ಇಲ್ಲಿ ಜಮಾಯಿಸಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸಮಯ ಆಗುತ್ತೆ. ಅದರಲ್ಲೂ ಕೂಡ ಹೊಸ ವರ್ಷವನ್ನು ನಾವು ಸಂಭ್ರಮದಿಂದ ಆಚರಣೆ ಮಾಡಬೇಕನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸೇರ್ತಿರುವಂಥದ್ದು. ಪೊಲೀಸರು ಕೂಡ ಸೂಕ್ತವಾದಂಥ ಭದ್ರತೆಯನ್ನು ಮಾಡಿದ್ದಾರೆ. ಡ್ರೋನ್ ಕ್ಯಾಮ್ರಾಗಳ ಮೂಲಕ ರಕ್ಷಣೆಯನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಅಲ್ಲದೆ ಬ್ಯಾರಿಕೇಡ್ಗಳನ್ನು ಹಾಕಿ ಜನರನ್ನು ನಿಯಂತ್ರಣ ಮಾಡುವ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಅಲ್ಲಲ್ಲಿ ಏನು ಪ್ರತಿಯೊಂದು ಪಬ್ಗಳಿಗೂ ಕೂಡ 5-5 ಜನ ಸಿಬ್ಬಂದಿಗಳನ್ನು ನೇಮಿಸುವ ಮೂಲಕ ಅಲ್ಲೂ ಕೂಡ ಸಾಕಷ್ಟು ಇದು ಮಾಡಲಾಗ್ತಾಯಿದೆ. ಜೊತೆಗೆ ಫಾರಿನರ್ಸ್ ಕೂಡ ಇಲ್ಲಿ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ವಿದೇಶದಿಂದ ಬಂದಿರುವಂಥ ಜನರು ಕೂಡ ಹೊಸ ವರ್ಷವನ್ನು ಬರಮಾಡಿಕೊಳ್ಳೋದಕ್ಕೆ ಕಾತರದಿಂದ ಕಾಯ್ತಿದ್ದಾರೆ. ಪಬ್ಗಳಲ್ಲಿ ಜನ ಸೇರುವುದನ್ನು ನೋಡಿ ಅವರು ಕೂಡ ಕುತೂಹಲದಿಂದ ನೋಡ್ತಿರುವಂಥದ್ದು. ಹೀಗಾಗಿ ಈ ಒಂದು ಮೇನ್ ಪಬ್ ಇದೆ, ಅದರಲ್ಲೂ ಕೂಡ ಸಾಕಷ್ಟು ಬಿಗಿ ಬಂದೋಬಸ್ತನ್ನು ಮಾಡುವ ಮೂಲಕ ಇಲ್ಲಿ ವ್ಯವಸ್ಥೆಯನ್ನು ಮಾಡ್ಕೊಳ್ತಿದ್ದಾರೆ. ಹೊಸ ವರ್ಷವನ್ನು ಬರಮಾಡಿಕೊಳ್ಳೋದಕ್ಕೆ ಯುವಕ ಯುವತಿಯರು ಸಮರೋಪಾದಿಯಲ್ಲಿ ತಂಡವಾಗಿ ಆಗಮಿಸಿ ಒಂದು ಹಬ್ಬದ ರೀತಿಯಲ್ಲಿ ಈ ಒಂದು ಹೊಸ ವರ್ಷಾಚರಣೆಯನ್ನು ಮಾಡೋದಕ್ಕೆ ಇದು ಮಾಡ್ತಿದ್ದಾರೆ. ಬಲಭಾಗದಲ್ಲಿ ಆಗಮನಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ, ಎಡಭಾಗದಲ್ಲಿ ಏನು ನಿರ್ಗಮನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಈ ಒಂದು ಪಬ್ಗಳಿಂದ ಬರುವ ಜನರು ಕೂಡ ಆರಾಮಾಗಿ ಏನು ತಮ್ಮ ಮನೆಗಳಿಗೆ ಹೋಗ್ಬೇಕನ್ನೋ ನಿಟ್ಟಿನಲ್ಲೂ ಕೂಡ ವ್ಯವಸ್ಥೆಯನ್ನು ಇಲ್ಲಿ ಮಾಡಿರುವಂಥದ್ದು. ಹೀಗಾಗಿ ಈಗ ಸದ್ಯಕ್ಕೆ ಕೆಲವೇ ಕ್ಷಣಗಳಲ್ಲಿ ಏನು ಕೌಂಟೌನ್ ಶುರು ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆ ಮನೆ ಮಾಡಿರುವಂಥದ್ದು. ಯುವಕ ಯುವತಿಯರ ತಂಡ ಇಲ್ಲಿ ಕ್ರೌಡ್ ಹೆಚ್ಚಾಗ್ತಾ ಇದೆ. ಇನ್ನೂ ಕೂಡ ಜನರು ಆಗಮಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆ ಮುಗಿಲು ಮುಟ್ಟುವಂಥದ್ದು. ಈ ಒಂದು ಸಂದರ್ಭವನ್ನು ಎಂಜಾಯ್ ಮಾಡೋದಕ್ಕೆ ಇಲ್ಲಿಯ ಕೋರಮಂಗಲ ಪಬ್ಗಳು ಕೂಡ ಸಾಕ್ಷಿ ಆಗ್ತಿದ್ದೇವೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.